ಈ ನಡುವೆ ಕಾಂಗ್ರೆಸ್ ಈ ಕೊಟ್ಟು ಬೆತ್ತ ಕೊಟ್ಟು ಪೆಟ್ಟು ತಿನ್ನೋದು ಅಂತಾರಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಳ್ತಾ. ಯಾಕಂದರೆ ಜನವರಿ 22ನೇ ತಾರೀಕು ಶ್ರೀರಾಮ ಮಂದಿರ ಉದ್ಘಾಟನೆ ಆಗಲಿದೆ. ಎಲ್ಲರೂ ಕೂಡ ಆ ಶ್ರೀರಾಮ ಮಂದಿರದ ಉದ್ಘಾಟನೆಯ ಭವ್ಯ ಸ್ವರೂಪವನ್ನು, ಆ ಸಂದರ್ಭವನ್ನು ಎದುರು ನೋಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, 54% ಹಿಂದೂಗಳು ಬಿ ಜೆ ಪಿಗೆ, ಅಂದರೆ 100ರಲ್ಲಿ 54 ಜನ ಬಿ ಜೆ ಪಿಗೆ ಓಟ್ ಹಾಕಿದರೆ 41 ಜನ ಹಿಂದೂಗಳು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಈ ವಾದ ವಿವಾದ ಏನೇ ಇರಲಿ, ಅವ್ರಿಗೂ ರಾಮ ದೇವರೇ ಅಲ್ವಾ. ಈಗ ಒಬ್ಬ ಜಾತ್ಯತೀತ ವ್ಯಕ್ತಿಯೊಬ್ಬ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಅವನು ಎಲ್ಲರನ್ನು ಸಮಾನವಾಗಿ ನೋಡ್ಕೋತಾನೆ, ಯಾವುದೇ ಕೋಮುವಾದ ಗೀಮುವಾದ ಏನಿಲ್ಲ ಅಂತೇಳಿ. ಆದರೆ ಒಂದು ಮನಃಶಾಂತಿ ಹೋಗಬೇಕು ಅಂತಂದರೆ ಅದೇ ಜಾತ್ಯತೀತ ವ್ಯಕ್ತಿ ಕೂಡ ಹೋಗೋದು ಒಂದು ವೇಳೆ ಹಿಂದೂ ಆಗಿದ್ದರೆ ಆತ ದೇವಸ್ಥಾನಕ್ಕೆ ಹೋಗಬೇಕಲ್ವಾ. ಹಾಗಾಗಿ ರಾಮ ಕೂಡ ಆತನ ಆರಾಧ್ಯ ದೈವ ಅಲ್ವಾ. ಹೀಗಿರುವಂಥ ಸಂದರ್ಭದಲ್ಲಿ, ಎಲ್ಲರೂ ರಾಮಸ್ಮರಣೆಯಲ್ಲಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಇದು ಬೇಕಿತ್ತಾ ಅನ್ನುವಂಥ ಪ್ರಶ್ನೆ. ಬಿ ಜೆ ಪಿ ಕೈಗೆ ರಾಮಾಸ್ತ್ರ ಸುಖ ಸುಮ್ಮನೆ ಕಾಂಗ್ರೆಸ್ಸೇ ಕೊಟ್ಬಿಡ್ತಾ. ಒಂದು ವೇಳೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಇನ್ನಿತರ ಕೆಲವು ಹೇಳಬಾರ್ದು, ನಾವು ಜಾತಿ ವಿಚಾರವನ್ನು ಮಾತಾಡಬಾರ್ದು, ಆದರೆ ಜಾತಿಯೇ ಪ್ರಮುಖವಾಗೋಗ್ಬಿಟ್ಟಿದೆ. ಈ ಹಿಂದೂ ಕರಸೇವಕರನ್ನು ಅಥವಾ ರಾಮಭಕ್ತ ಹಿಂದೂಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಕೂಡ ಕೇಸ್ಗಳಲ್ಲಿ PFI ಮತ್ತೊಂದು ಇವರನ್ನು ಕೂಡ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಪ್ಪ ಅಂತ ಬಂದಿದ್ದರೆ ಅಟ್ಲೀಸ್ಟ್ ಕಾಂಗ್ರೆಸ್ಗೊಂದು ಸಮರ್ಥನೆ ಆದರೂ ಕೊಡ್ಬೋದಾಗಿತ್ತು. ಇಲ್ಲಿ ಸಮರ್ಥನೆ ಕೊಡೋದಕ್ಕೆ ಅವಕಾಶನೇ ಇಲ್ಲ. ದೇಶವೇ ರಾಮಜಪ ಮಾಡ್ತಾ ಇದ್ದಾಗ ಈ ದುಸ್ಸಾಹಸ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಷ್ಟು ದಿನ ನೆನಪಾಗದ ಕೇಸ್ ಸಡನ್ ಈಗ ಯಾಕೆ ನೆನಪಾಯಿತು? ಯಾರಾದರೂ ಹೇಳಬೇಕಲ್ವಾ, ನೋಡಿ ರಾಮ ಮಂದಿರದೆಲ್ಲ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಮಾಡಿದ್ರೆ ಸುಖ ಸುಮ್ಮನೆ ಗಲಾಟೆ ಆಗುತ್ತೆ, 1-2 ತಿಂಗಳು ಮುಂದೂಡೋಣ ಬೇಕಿದ್ರೆ, ಇದೆಲ್ಲ ಮಾಡ್ಬೋದಾಗಿತ್ತು. ಸಡನ್ನಾಗಿ 31 ವರ್ಷದ, ಅದು ಕೂಡ 31 ವರ್ಷದ ಕೇಸ್ನಲ್ಲಿ ಡೈರೆಕ್ಟಾಗಿ ಅರೆಸ್ಟ್ ಆಗುವಂಥದ್ದು ಏನೂ ಇರಲಿಲ್ಲ. ಹಾಗಂತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಈ ಹಿಂದೆ ಆ ವಿಚಾರಕ್ಕೆ ಆತ ಪೊಲೀಸ್ ಸ್ಟೇಷನ್ಗೆ ಅನೇಕ ಬಾರಿ ಹೋಗಿದ್ದಾನೆ. ಹಿಂದೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಜೋಡಿ ಸರ್ಕಾರ ಇತ್ತು, ಈ ಹಿಂದೆ ಇತ್ತಲ್ಲ, 2013 ಮತ್ತು 2018 ತನಕ ಇವರೇ ಇದ್ರಲ್ಲ. ಆಗ ಇವರಿಗೆ ನೆನಪೇ ಆಗಿಲ್ವಾ ಈ ಕೇಸ್ಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ? ಹಾಗಾಗಿದ್ದಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇದು ನೇರವಾಗಿ ಏನಾಯಿತು, ಇದೇ ಸಂದರ್ಭದಲ್ಲಿ ಅದು ಕೂಡ ಅಯೋಧ್ಯೆಗೆ ಸಂಬಂಧಪಟ್ಟ ವಿಚಾರವೇ ಬಂದಾಗ ಈ ರೀತಿ ಆಗೋದಕ್ಕೆ ಕಾರಣವಾಯಿತು. ಸೊ ಹಾಗಾಗಿ ಬಿ ಜೆ ಪಿ ಕೈಗೆ ರಾಮಾಸ್ತ್ರವನ್ನು ಕಾಂಗ್ರೆಸ್ಸೇ ಕೊಡ್ತು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. 16 ಕೇಸ್ ಇತ್ತು ಅಂತ ಹೇಳಿದರು. ಯಾರು? ಹೋಮ್ ಮಿನಿಸ್ಟರ್ ಹೇಳಿದ್ರು 16 ಕೇಸ್ ಇದೆ ರೀ. ಸಿದ್ದರಾಮಯ್ಯನವರು ಕೂಡ ಹೇಳಿದರು ಖಂಡಿತ ತಪ್ಪಲ್ಲ, ಆದರೆ 16 ಕೇಸಲ್ಲಿ 15ರಲ್ಲಿ ಖುಲಾಸೆ ಆಗಿದ್ದಾರೆ. ಇಲ್ಲಪ್ಪ, ನಿಂದು ಯಾವುದೇ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಈಗ ಯಾವುದೋ ಒಂದು ಕೇಸಲ್ಲಿ ಗಲಾಟೆ ಆಗಿರುತ್ತಲ್ವ, ಜೈಲಿಗೆ ಹೋಗಿ ಬಂದ ನಂತರ ಆತ ಖುಲಾಸೆ ಆಗಿರ್ತಾನಲ್ವಾ. ಒಂದೇ ಒಂದು ಕೇಸ್ ಇತ್ತು, ಒಂದೇ ಒಂದು ಕೇಸ್ ಇಲ್ಲಿ ತನಕ ಅದರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತಲ್ಲ. ಅನೇಕ ಬಾರಿ ಆತ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಾಗಿರುವಾಗ ಯಾವಾಗ ಅರೆಸ್ಟ್ ಆಗತ್ತೆ ಅಂತಂದರೆ, ಒಂದು ಸಡನ್ನಾಗಿ ಒಂದು ಇಶ್ಯೂಗಳಾದಾಗ ಆತ ಏನಾದರೂ ಸಾಕ್ಷ್ಯನಾಶ ಮಾಡ್ತಾನೆ, ಮತ್ತೊಂದು ಯಾವುದಾದ್ರೂ ಒಂದು ಇರುತ್ತೆ. ಈ ನಡುವೆ ಅಲ್ಲಿ ಇದ್ದಂತಹ ಶಹರ ಪೊಲೀಸ್ ಠಾಣೆ, ಅಲ್ಲಿದ್ದಂಥ ಪೊಲೀಸ್ ಇನ್ಸ್ಪೆಕ್ಟರು, ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಹಾಕಿದಂಗೆ ಆಯಿತು. ರಾಮಭಕ್ತ ಇವರು ಏನು ಮಾಡಿದ್ರು? ನಿಮಗೆ ರಾಮಭಕ್ತರೇ ಕಾಣಿಸಿದ್ರ, ಬೇರೆ ಆರೋಪಿಗಳು ಕಾಣ್ತಿಲ್ವಾ? ಹಂಗೆ ಕಾಂಗ್ರೆಸ್ ಮಾಡಲೂ ಇಲ್ಲ. ಕೇವಲ ರಾಮಭಕ್ತರನ್ನಲ್ರಿ, ಏನು ಶ್ರೀಕಾಂತ್ ಪೂಜಾರಿನ ಮಾತ್ರ ಬಂಧನ ಮಾಡಿದ್ದ? ಇಲ್ಲಿ ನೋಡಿ, ಇವರು ಇದ್ದಾರೆ, ಈ ಜಾತಿಯವರು ಇದ್ದಾರೆ, ಆ ಜಾತಿಯವರು ಇದ್ದಾರೆ, ಎಲ್ಲರನ್ನೂ ಅರೆಸ್ಟ್ ಮಾಡಿಲ್ವಾ ಅನ್ನುವಂಥ ಒಂದು ಪಾಯಿಂಟ್ ಬಂದಿದ್ರೆ ಸೇಫ್ ಆಗಿಬಿಡ್ತಾ ಇತ್ತು. ಕಾಂಗ್ರೆಸ್ಸಿಗರು ತಮ್ಮ ಸಿದ್ಧಾಂತ ಪಾಲಿಸೋದ್ರಲ್ಲಿ ತಪ್ಪೇನಿದೆ. ಆದರೆ ಮಂದಿರ ಉದ್ಘಾಟನೆ ಸಮಯದಲ್ಲಿ ಇದು ಬೇಕಾಗಿತ್ತಾ? ಅದೇನಾಯಿತು? ಈ ಹಿಂದೆ PFI ಇದ್ದ ಕೇಸೆಲ್ಲ ವಾಪಸ್ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರು, ಅವರಿಗೆ ಅಸ್ತ್ರ ಸಿಕ್ತು. ಇದು ಬೆತ್ತ ಕೊಟ್ಟು ಕೋಲು ಕೊಟ್ಟು ಹೊಡೆಸ್ಕೊಳ್ಳೋದು ಅಂದರೆ ಇದುವೇ. ಇದರಲ್ಲಿ ಕಾಂಗ್ರೆಸ್ ಎಡವಿದ್ಯಾ ಅನ್ನುವಂಥ ಮಾತು.